ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಿಂಚನ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸಿಂಚನ ರಾಚ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲನೂ ನೋಟಿಫಿಕೇಷನ್ ಬರುತ್ತೆ, ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಇವತ್ತಿನ ಬ್ಲಾಗ್ ಏನಂದರೆ, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಫ್ರೆಂಡ್ ಅನ್ನೋದಕ್ಕಿಂತ ಬಿಗ್ ಬ್ರದರು ಅವರು. ನನಗೆ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ ಹೋಗ್ತಿರೋದಕ್ಕೆ. ಅವರು ಇಲ್ಲೇ ಹತ್ರನೇ ಇದ್ದಾರೆ, ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀನಿ. ತುಂಬ ದಿನ ಆಯಿತು ಅದು ಬೇರೆ. ಅವರು ಜಿಮ್ಮಲ್ಲಿದ್ದಾರೆ, ಜಿಮ್ ಟ್ರೈನರ್ ಆ್ಯಕ್ಚುಲಿ. ಅಲ್ಲಿ ಹೊಸ ಜಿಮ್ಮು. ಆ ಜಿಮ್ ಹೇಗಿದೆ, ನನ್ನ ಬ್ರದರ್ ಹೇಗಿದ್ದಾರೆ ಎಲ್ಲನೂ ತೋರಿಸ್ತೀನಿ, ನೋಡಿ. ಬಂದೆ, ಇವಾಗ ಲಿಫ್ಟಲ್ಲಿ ಹೋಗಬೇಕು. ಮಳೆ ತುಂಬ ನೆನ್ಕೊಂಡೇ ಬಂದೆ. ಇವರೇ ನನ್ನ ಫ್ರೆಂಡು, ಬ್ರದರು. ಓಕೆ. ಅದು ಬೆಲ್ಟ್ ಸ್ಕ್ವಾಟ್ಸ್. ನಾವು ಯೂಶಲಿ ಡಂಬಲಲ್ಲಿ ಮಾಡ್ತೀವಿ ಗೊತ್ತಾ, ಡಂಬಲಲ್ಲೂ ವೈಟ್ ಸ್ಕ್ವಾಟ್ಸು, ಸ್ಮೋಕ್ ಸ್ಕ್ವಾಟ್ಸ್ ಆ ಥರ ಮಾಡ್ತೀವಿ. ಸೊ ಇದು ಸಿಂಕ್ ಮಿಷಿನ್ ಆಗ್ತದೆ. ಓಕೆ. ಅದೊಂದು ಮಿಷಿನ್ ಮಾತ್ರ ಸ್ವಲ್ಪ ಸ್ಪೆಷಲ್ ಇದೆ. ಯೂಶಲಿ ಪೆಂಡುಲಮ್ ಸ್ಕ್ವಾಟ್ಸ್ ಅವತ್ತು ವಿಡಿಯೋ ಮಾಡಿ ಹಾಕಿದ್ರಲ್ಲ, ಫುಲ್ ಎಫೆಕ್ಟಿವ್ ಆಗಿ ಬೀಳುತ್ತೆ. ಅಂದರೆ ಬ್ಯಾಕ್ ಮೇಲೆ ಲೋಡ್ ತೊಗೊಳ್ಳೋದು. ಹೌದಾ? ಕರೆಕ್ಟಾಗಿ ಲೆಗ್ ಮೇಲೆ ಮಾತ್ರ. ಅದೇ ನಾವು ರಿವರ್ಸ್ ಮಾಡ್ತೀವಲ್ಲ, ಹ್ಯಾಕ್ ಸ್ಕ್ವಾಟ್ ಮಾಡ್ತೀವಿ ಗೊತ್ತಾ, ಆ ಥರ. ಆ ಥರ ಮಿಷನ್ ಬರುತ್ತೆ ಹ್ಯಾಕ್ ಸ್ಕ್ವಾಟ್. ಓಕೆ. ಇದು ಫೋರಮ್ ಮಿಷನ್, 4 ಟೈಪ್ಸ್. ಇದು ಈಗ ಇದು ರೆಗ್ಯುಲರ್ ಮಾಮೂಲಿ ಮಾಡ್ತೀವಿ. ಓಕೆ. ಅದು ಇನ್ನೇನು ಮಾಮೂಲಿ ರೊಟೇಷನ್. ಅಲ್ಲಿ ಒಂದು ಹ್ಯಾಂಡಲ್ ತಂದಿರಲಿಲ್ಲ ಆ ಜಿಮ್ಮಲ್ಲಿ ಇದ್ದಾಗ, ರೊಟೇಷನ್. ಇದು ಇನ್ನೇನು ಡಬಲ್ ಸೆಕ್ಷನ್. ಓಕೆ. ಸೀಟೆಡ್ ಕಾಫು. ಕ್ರಂಚಸ್ ಮಾಡ್ತೀವಿ. ಹೌದಾ? ಇದು ಒಂದು 2-3 ಯೂಸ್ ಆಗುತ್ತೆ. ಶ್ರಗ್ಸ್ ಮಾಡ್ಬೋದು, ಆಮೇಲೆ ಲಂಚಸ್ ಮಾಡ್ಬೋದು. ಹ್ಯಾಂಡಲ್ ಜಸ್ಟ್ ಈ ಹ್ಯಾಂಡಲ್ನ ಹೋಲ್ಡ್ ಮಾಡಿ ಬರುತ್ತೆ. ಸರಿ ಸರಿ. ರೋಯಿಂಗ್ ಕೂಡ ಯೂಸ್ ಮಾಡ್ಬೋದು. ಲೆಗ್ ಪ್ರೆಸ್ಸಾ? ಇದು ಲೆಗ್ ಮಿಷಿನ್. ಬಟ್ ನಾವು ಯೂಶಲಿ ಅಲ್ಲಿ ಮಾಡೋ ಥರ ಲೆಕ್ಕಲ್ಲ. ಮತ್ತೆ ಹೇಗೆ? ಅದು ನಾವು ಮಾಡೋದು ಲೈವ್ ಲೈವ್ ಮಾಡ್ತೀವಿ. ಸರಿ ಸರಿ ಸರಿ. ಒಂದು ಕಾಲು ಮಡ್ಚ್ಕೊಂಡು ಇಟ್ಕೊಂಡು, ಓಕೆ, ಅಲ್ಲಿ ಹೋಲ್ಡ್ ಮಾಡಿ ಇನ್ನೊಂದು ಕಾಲಲ್ಲಿ ಫುಲ್ ಮಾಡ್ಕೊಳ್ಳಿ. ಬೈಸೆಪ್ಸ್ ಕರ್ಲ್ ಮಾಡ್ತೀವಿ ಗೊತ್ತಾ, ಆ ಥರ. ಈ ಎರಡು ಸ್ವಲ್ಪ ಕೆಲಸ. ಇದು ಅಷ್ಟೇ, ಸಿಂಗಲ್ ಬರುತ್ತೆ. ಇದು ಎಕ್ಸ್ಟೆನ್ಷನಾ? ಓಕೆ. ವೀಚೇರು ಸೀಟು ಅಡ್ಜಸ್ಟ್ ಮಾಡ್ಬೋದು. ನಾವಿಲ್ಲಿ ಹೋಲ್ಡ್ ಮಾಡ್ತೀವಿ ಈ ಜಾಗ, ಈ ಸೀಟು ಅಡ್ಜಸ್ಟ್ ಮಾಡ್ಬೋದು, ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಓಕೆ. ಇದು ಲ್ಯಾಟ್ರಲ್ ರೈಸು, ಮತ್ತು ಅಲ್ಲಿ ಬೆಂಟ್ ಓವರ್ ಲೆಫ್ಟ್ ರೈಸ್ ಮಾಡ್ತೀವಿ. ಹೌದೌದು. ಇದು ಅಷ್ಟು ಚೆನ್ನಾಗಿದೆ, ಸ್ವಲ್ಪ ಹೆವಿ ಅನಿಸುತ್ತೆ. ಇದೇನು? ಇದು ಸೂಪರ್ ಫೈನ್ ಮಿಷಿನ್, ಡ್ಯುಯಲ್ ಸ್ಪೀಡ್ ಮಿಷಿನ್. ನಿಮಗೆ ಚೆಸ್ಟ್ ಪ್ರೆಸ್ ಮತ್ತು ಶೋಲ್ಡರ್ ಪ್ರೆಸ್ ಎರಡು ಮಾಡ್ಬೋದು. ಸೀಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಹೌದು. ಫ್ಲ್ಯಾಟು ಮಾಡ್ಕೋಬೋದು. ಶೋಲ್ಡರ್ ಫ್ಲ್ಯಾಟ್ ಬರಲ್ಲ. ಫ್ಲ್ಯಾಟ್ ಬರಲ್ವಾ? ಇನ್ಕ್ಲೈನು ಮತ್ತು ಶೋಲ್ಡರ್ ಪ್ರೆಸ್. ಇದು ಚೆಸ್ಟ್ ಪ್ರೆಸ್ ಮಾತ್ರ. ಇನ್ಕ್ಲೈನ್ ಅಪ್ಪರ್ ಚೆಸ್ಟಿಗೆ ಮ್ಯಾಕ್ಸಿಮಮ್ ಫೋಕಸ್ ಅಪ್ಪರ್ ಚೆಸ್ಟಿಗೆ. ಇದು ಪೆಕ್ ಫ್ಲೈಸ್. ಓಕೆ. ಶೋಲ್ಡರ್ ಪ್ರೆಸ್. ಇದು ರೆಗ್ಯುಲರ್ ಗ್ರಿಪ್ಪು, ಇದು ನ್ಯೂಟ್ರಲ್ ಗ್ರಿಪ್. ಓಕೆ. ರೆಗ್ಯುಲರ್ ಗ್ರಿಪ್ ಆ್ಯಕ್ಚುಲಿ ಸ್ಕ್ವೈರ್ ಇರುತ್ತೆ ನಮಗೆ. ಹೌದು. ಆ ಥರ ಹೋಲ್ಡ್ ಮಾಡಬಾರ್ದು ಅಂತ ಈ ಥರ ಕೊಟ್ಟಿದ್ದಾರೆ. ಸೀಟೆಡ್ ರೋಯಿಂಗ್ ಮಾಡ್ತೀವಿ ಗೊತ್ತಾ ನಾವು. ಹೌದು. ಸೊ ಆ ಥರ ಪೊಸಿಷನ್. ರಿವರ್ಸ್ ಗ್ರಿಪ್ಪಲ್ಲಿ ಸಿಗ್ತದೆ, ಸಖತ್ತಾಗಿ ಬರುತ್ತೆ ಬ್ಯಾಕಿಗೆ ಮಾತ್ರ. ಮಿಡ್ ಬ್ಯಾಕು ಅಪ್ಪರ್ ಬ್ಯಾಕ್ ಎರಡಕ್ಕೂ ಆಗುತ್ತೆ, ಬಟ್ ಮಿಡ್ ಬ್ಯಾಕಿಗೆ ಜಾಸ್ತಿ. ಸೀಟೆಡ್ ರೋಯಿಂಗ್ ಎಲ್ಲ ಏನು ಮಾಡ್ತೀವಿ ನಾವು, ಮಿಡ್ ಬ್ಯಾಕಿಗೆ ಸ್ಕ್ವೀಸ್ ಮಾಡ್ತೀವಿ. ಇದು ಲ್ಯಾಟ್ ಪುಲ್, ಐಸೋಲ್ಯಾಟ್. ಸೊ ಈ ಸೈಡ್ ಕುತ್ಕೊಂಡ್ಬಿಟ್ಟು ಹೋಲ್ಡ್ ಮಾಡಿ. ಓಕೆ. ಅದು ಹೈಪರ್ ಎಕ್ಸ್ಟೆನ್ಷನ್ ಅಪ್ಲೈ ಮಾಡಿದ್ರೆ ಸರಿ. ಇದು ಕೇಬಲ್ ಕ್ರಾಸ್ ಓವರು ಲಾಂಗು. ಅದಾದಮೇಲೆ ಕೇಬಲ್ ಕ್ರಾಸ್ ಓವರ? ಇದು ಚೆಸ್ಟು ಫ್ಲೈಸ್ ಎಲ್ಲ ಫ್ಲೈಸ್ ಅಲ್ಲಿ ಚಿಕ್ಕದಿತ್ತು.
ಓಕೆ ಸೊ ಓಕೆ ಇದು ಸ್ವಲ್ಪ ಲಾರ್ಜ್ ಹಾಂ ನನಗೆ ಅಲ್ಲಿ ಮೆಟ್ರೋನೋ ಹೋಗುತ್ತೆ. ಹಾಂ ಮೆಟ್ರೋನು ಮತ್ತೆ ಇದು ಹಾರಿಜೆಂಟಲ್ ಚೆಸ್ಟ್ ಪ್ರೆಸ್ ಮಷೀನ್ ಅಂದರೆ ಫ್ಲ್ಯಾಟ್. ಓಕೆ ಸಿಂಗಲ್ ಬರುತ್ತೆ, ಡಬಲ್ ಬರುತ್ತೆ. ಸಿಂಗಲ್ ಬರುತ್ತೆ, ಬೋತು ಬರುತ್ತೆ. ಇದು ಫ್ಲ್ಯಾಟ್ ಬೆಂಚ್ ಮಾಮೂಲಿ. ಓಕೆ ಹಾಗೆ ಫ್ಲ್ಯಾಟ್ ಬೋರ್ಡ್ ಎಲ್ಲ ಸೀಟ್ಸ್ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಇದೆ, ಸ್ವಲ್ಪ ಅಡ್ವಾನ್ಸ್ ಆಗಿದೆ ಇದೆಲ್ಲ. ಎಲ್ಲಿ ಇಲ್ಲ. ಇದು ರಿಸೆಪ್ಷನ್ ಏರಿಯಾ. ಓಕೆ ಎಷ್ಟರಿಂದ ಎಷ್ಟು ಗಂಟೆವರೆಗೂ ಇರ್ತೀರಾ ನೀವಿಲ್ಲಿ? ನಾನು ಇವಾಗ ಮಾರ್ನಿಂಗ್ 5 ಮಧ್ಯಾಹ್ನ 2. ಓಕೆ ಇದು ಲೇಡೀಸ್ ಫಸ್ಟ್ ಓಕೆ ನೋಡ್ಕೊಂಡು. ವಾಶ್ರೂಮು, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಈ ಥರ ಇದೆ. ಹಾಂ ಇದೆಲ್ಲ ಕಾರ್ಡಿಯೋ. ಕಾರ್ಡಿಯೋ, ಕ್ರಾಸ್ಫಿಟ್ಟು, ಏರೋಬಿಕ್ಸ್ ಇದೆಲ್ಲ ಇಲ್ಲಿ ಮಾಡ್ತಾರೆ, ಪ್ಲ್ಯಾನ್ ಮಾಡಿದ್ದಾರೆ. ಓಕೆ ಬಟ್ ಈಗ ಸದ್ಯಕ್ಕೆ ಕಾರ್ಡಿಯೋ ಸೆಕ್ಷನ್ ಮಾತ್ರ. ಈಗ ಬಂದು ವಾರ್ಮ್ ಎಲ್ಲ ಮುಗಿಸ್ಕೊಂಡು ಸ್ಟ್ರೆಚಿಂಗ್ ಎಲ್ಲ ಮಾಡಿಕೊಂಡು ಕ್ರಾಸ್ಫಿಟ್ ಎಲ್ಲ ಕೆಲವರು ಮಾಡ್ತಾರೆ, ಏರೋಬಿಕ್ಸ್ ಜೂಂಬಾ ಎಲ್ಲ ಏನು ಮಾಡ್ತಾ ಇಲ್ಲ. ಇದು ಕಾರ್ಡಿಯೋ ಸೆಕ್ಷನ್. ಏರ್ ರೋವರು, ಎಲಿಪ್ಟಿಕಲ್ ಕ್ರಾಸ್ಟೈನರು, ಥ್ರೆಡ್ ವೀಲ್ಸು, ಸೈಕಲ್ಸ್. ಇವಾಗ ಮನೆಗೆ ಬಂದೆ, ಅವ್ರನ್ನ ಮೀಟ್ ಮಾಡಿಕೊಂಡು ನನಗಂತೂ ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು. ಯಾಕಂದರೆ ತುಂಬ ದಿನ ಆದಮೇಲೆ ಮೀಟ್ ಮಾಡಿದೆ. ನಾನು ಅವರು ಒಟ್ಟಿಗೆ ಹಳೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ವಿ. ನಮಗೆ ಅವ್ರು ಟ್ರೈನರ್ ಆಗಿದ್ದರು, ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಿದ್ರು. ಅವ್ರ ಜೊತೆ ನಾನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ವೆಯ್ಟ್ ಗೇನ್ ಚೆನ್ನಾಗಾದೆ. ಇವಾಗ ನಾನು ಸದ್ಯಕ್ಕೆ ಸರಿಯಾಗಿ ಜಿಮ್ಮಿಗೆ ಹೋಗ್ತಿಲ್ಲ, ಕೆಲಸ ಅದು ಇದು ಅಂದ್ಕೊಂಡು ಹೋಗೋದೇ ಇಲ್ಲ ಸರಿಯಾಗಿ. ಅಮಾವಾಸ್ಯೆ ಪೌರ್ಣಮಿಗೆ ಒಂದು ಸರಿ ಹೋಗ್ತೀನಿ ಜಿಮ್ಮಿಗೆ. ಅವರು ಇವಾಗ ನಾನೇನು ವಿಡಿಯೋ ಮಾಡಿದ್ನಲ್ಲ ಆ ಜಿಮ್ಮಿಗೆ ಟ್ರೈನರಾಗಿ ಹೋಗ್ತಾ ಇದ್ದಾರೆ, ಅದು ಹೊಸ ಜಿಮ್ಮು. ಹಾಗಾಗಿ ಸರಿಯಾಗಿ ನಾನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೆಲವೊಂದು ಜಿಮ್ಮಲ್ಲಿ ಇರಲ್ಲ. ನಾನು ಜಾಯಿನ್ ಆಗಿದ್ರೆ ಓಕೆ ಏನೋ ಅನ್ಬೋದಾಗಿತ್ತು. ನಾನು ಜಾಯಿನ್ ಆಗಿಲ್ಲ ಆ ಜಿಮ್ಮಿಗೆ. ಹಾಗಾಗಿ ಒಂದು ಲೈಟಾಗಿ ಅವ್ರು ಏನು ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನು ಮಾತ್ರ ಹಂಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ತೊಗೊಂಡೆ. ತುಂಬ ಚೆನ್ನಾಗಿದೆ ಜಿಮ್ಮು. ಫಿಟ್ನೆಸ್ ಸ್ಟುಡಿಯೋ 1 ಅಂತ ಅಂದ್ಬಿಟ್ಟು ಜಿಮ್ಮು ಜಿಂದಾಲ್ ಹತ್ರ ಬರುತ್ತೆ, ಚೆನ್ನಾಗಿದೆ ಜಿಮ್ಮು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ವಿಡಿಯೋ ನೋಡಿ ಇಲ್ಲೇ ಎಲ್ಲಾದರೂ ಹತ್ರ ನಿಯರ್ ಇದ್ದರೆ ಜಾಲಹಳ್ಳಿ ಕ್ರಾಸ್ 8th ಮೈಲ್ ಈ ಕಡೆ ಜಿಂದಾಲ್ ಕಡೆ ಇದ್ದರೆ ಹೋಗಿ ಜಾಯ್ನ್ ಆಗಿ. 5 ಇಂದ 2ವರೆಗೂ ಇವಾಗ ನಾನು ಮೀಟ್ ಮಾಡಿದ್ನಲ್ಲ ಜೀವನ್ ಬ್ರೋ ಅಂತ, ಅವ್ರು ಅವೈಲೇಬಲ್ ಇರ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಬೇರೆಯವರು ಇರ್ತಾರಂತೆ, ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ದಾರೆ. ನನಗೆ ಪರ್ಸ್ನಲಿ ಇವ್ರು ಟ್ರೈನ್ ಮಾಡೋದು ತುಂಬ ಇಷ್ಟ. ನನಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ PT ತೊಗೊಂಡ್ರೆ ಹೆಂಗೆ ಹೇಳ್ಕೊಡ್ತಾರೋ ಆ ಥರ ಹೇಳ್ಕೊಡ್ತಾರೆ. ಫಾರ್ಮ್ ಆಗಿರ್ಬೋದು, ಒಂದು ಏನಾದರೂ ನಾವು ವೆಯ್ಟ್ಸ್ ಎತ್ಬೇಕಾದ್ರೆ ಸಪೋರ್ಟ್ ಕೇಳಿದ್ರೆ ಎಲ್ಲ ಚೆನ್ನಾಗಿ ಬಂದು ಹೆಲ್ಪ್ ಮಾಡ್ತಾರೆ, ಹೇಳ್ಕೊಡ್ತಾರೆ, ಈಗೆಲ್ಲ ಹೀಗೆ ಮಾಡೋದು ಅಂತ ಅಂದ್ಬಿಟ್ಟು. ಅದಕ್ಕೆ ನಂಗೆ ಅವ್ರ ಜೊತೆ ವರ್ಕೌಟ್ ಮಾಡೋಕ್ಕೆ ತುಂಬ ಇಷ್ಟ. ನೋಡೋಣ ಜಾಯ್ನ್ ಆಗೋಣ ಅಂತ ಇದ್ದೀನಿ. ನನಗೆ ಟೈಮ್ ಅಡ್ಜಸ್ಟ್ ಆದರೆ, ಅವ್ರ ಟೈಮಿಂಗಿಗೆ ನನಗೆ ಟೈಮ್ ಅಡ್ಜಸ್ಟ್ ಆದರೆ ನೋಡೋಣ, ಜಾಯ್ನ್ ಆಗೋಣ ಅಂತ ಇದ್ದೀನಿ, ನೋಡಬೇಕು. ಇವತ್ತು ಇದಾಗಿತ್ತು ನನ್ನ ಬ್ಲಾಗು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಸಿಂಚನ ರಾಚ ಅಂತ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು. ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಹಾಕಿ ಸರಿ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.